ಅಯ್ಯೋ ಸಾಕು ಪಾರು ನನ್ಗೆ ಸಾಕು ಸಾಕು ಹೊಟ್ಟೆ ತುಂಬ್ತಿ. ಇಷ್ಟ ಇನ್ನೊಂದು ತಿನ್ರಿ, ಅದು ಏಟ್ ತಿಂದಿರಿ? ಏ ಬ್ಯಾಡ ಪಾರು, ಕುಂತಲ್ಲೇ ಕುಂದಿರ್ತೀನಿ. ಅದು ಹೆಂಗೆ ಊಟ ಕರಗ್ತತಿ ಹೇಳು? ಎದ್ದು ಅಡ್ಡಾಡಿದ್ರೆ ಒಂದಿಟ್ಟು ಹೊಟ್ಟೆನ ಊಟ ಕರಗ್ತತಿ ಮನುಷ್ಯಾಗ, ಅದು ಇದಾಗುತ್ತೆ. ನನಗೆ ಕುಂತಲ್ಲೇ ಕುಂದಿರ್ತೀನಿ, ಏನು ಡೈಜೆಷನ್ ಆಗುತ್ತೆ? ನನ್ಗೆ ಅದೇನು ಗೊತ್ತಿಲ್ಲ, ಇನ್ನೊಂದು ತಿನ್ನಬೇಕು ನೀವು. ನನಗೆ ಯಾಕೋ ಇದು ಸರಿ ಬರೋವಲ್ದು. ಅದೇನದು ನೀವು ತಾವು ಅಂತೇಳಿ ಮದುವೆ ಮುಂಚೆನೇ ಚಂದಿತ್ತು, ಕುಮಾರ ಅಂತೇಳಿ ಬಾಯಿ ತುಂಬ ಕರಿತಿದ್ದಿ. ನನಗೆ ಯಾಕೋ ಇದು ಇಷ್ಟ ಆಗೋಲ್ದು. ನೀ ರೀ ಅನ್ನಕ್ಕೆ ಹೋಗ್ಬೇಡ. ಯಾರ ಸಂಬಂಧನೂ ನಾವು ಬದಲಾಗಬೇಕಾಗಿಲ್ಲ. ನನಗೆ ನೀ ಮೊದ್ಲಿಕ್ಕೆ ಹೆಂಗಿದ್ಯೋ ಹೆಂಗೆ ಕರಿತಿದ್ಯೋ ಹಂಗೆ ಇರು. ಹಂಗೆಲ್ಲ ಇರೋಕ್ಕಾಗಲ್ಲ, ಸುಮ್ಮನೆ ಇರ್ರಿ. ಸುಮ್ಮನೆ ಊಟ ಮಾಡ್ಬೇಕು ಇವಾಗ. ನಿಂದು ಊಟ ಆತನ? ನೀವು ಮೊದಲೇ ಊಟ ಮಾಡ್ರಿ, ಆಮೇಲೆ ನಾ ಊಟ ಮಾಡ್ತೀನಂತ. ಪಾರು ಸಾಕು ನನಗೆ. ಪಾರು, ನನ್ನ ಸಂಬಂಧ ನೀ ಇಷ್ಟೆಲ್ಲ ಕಷ್ಟ ಅನುಭವಿಸಕತ್ತಿ. ಮದುವೆ ಆಗಿಂದ ಎಲ್ಲರೂ ಗಂಡನ ಜೊತೆ ಸುತ್ತಾಡಕ್ಕೆ ಹೋಗ್ತಾರ, ಗಂಡನ ಜೊತೆ ಚೆನ್ನಾಗಿರ್ಬೇಕಂತ ಆಸೆ ಪಡ್ತಾರ. ಆದ್ರೆ ನಮ್ಮ ಪರಿಸ್ಥಿತಿ ಏನಾಗೈತಿ ನೋಡು. ನಾನು ಕಷ್ಟಕ್ಕೆ ತಳಿಬಿಟ್ಟೆ. ಇದೆಲ್ಲ ಮಾತಾಡ್ತಾರೇನು? ಸುಮ್ಮನೆ ಇರಿ ನೀವು. ನನ್ನ ಮದುವೆ ಆದಾಗಿಂದ ಬರೀ ನಾನು ಚಾಕ್ರಿನ ಮಾಡೋದಾಗಿತ್ತು ನಿನಗೆ. ನಾ ಯಾವಾಗ ಎದ್ದು ಅಡ್ಡಾಡ್ತೀನೋ, ಯಾವಾಗ ನಿನ್ನ ರಾಣಿ ಥರ ಇಟ್ಕೋತೀನೋ ಅಂತ ಅನಿಸ್ಬಿಟ್ಟೈತಿ. ಅದೆಲ್ಲ ಮುಂದಾಗುತ್ತೆ, ಈಗ ಸುಮ್ಮನೆ ಇರಿ. ಖರೆ ಅಂದ್ರೆ ನನ್ನಿಂದ ನಿನಗೆ ಇಷ್ಟೆಲ್ಲ ಕಷ್ಟ ಆಗತ್ತತಿ. ಯಾಕಷ್ಟಿಲ್ಲ ಪಸ್ತಿಲ್ಲ, ಸುಮ್ಮನೆ ನೀವು. ಇಂಥದೆಲ್ಲ ಮಾಡಿ ನಮ್ಮ ತಮ್ಮನ್ನ ಬುಟ್ಟಿಗೆ ಹಾಕೊಂಡಾಳಿಕಿ. ಈಕಿದ ಯಾಕೆ ಭಾಳ ಆಗೈತಿ, ಒಂದಿಟ್ಟಕ್ಕೆ ನೀವು ಸುಮ್ಮನೆ. ನಾ ಗಂಡನ ಚಾಕ್ರಿ ಮಾಡಿ ಆದ್ರೂ ಬುಟ್ಟಿಗೆ ಹಾಕೊಂತೀನಿ, ನೀವು ಅದನ್ನೂ ಮಾಡವಲ್ರಲ್ಲ. ತವ್ರ ಮನೆ ಮಾಡಿ ತಿಂದ ಅಡ್ಡಾಡ್ತೀರಿ. ನೀವು ನಮ್ಮ ಅಣ್ಣಗೆ ಚಾಕ್ರಿ ಮಾಡಿ ನಮ್ಮ ಅಣ್ಣನ ಬುಟ್ಟಿಗೆ ಹಾಕೋಬೇಕಿಲ್ಲ. ನೋಡ್ಕೊಮ್ಮೆ ನೀನು ಹೇಗೆ ಹೆಂಗೆ ಮಾತಾಡ್ತಾಳ, ಇದ್ರ ಮಾತಾಡ್ತಾ. ಪಾರು ತನ್ನ ಪಾಡಿ ತಾಗಿದ್ಲ, ತಪ್ಪು ನಿನ್ನ ಕಡೆ ಐತಿ. ನೀ ಯಾಕೆ ಆಕಿಗೆ ಸುಮ್ಮನೆ ಮಾತಾಡ್ತಿ? ನಿಂದು ಏಟ್ ಐತಿ ಕೆಲಸ ಆಟ ಮಾಡ್ಕೊಂಡು ಹೋಗ್ಬೇಕು. ಆಕೆ ಸುಮ್ಮನೆ ಇದ್ರು ಆಕೆ ಉಸಾಬರಿಗೆ ಹೋಗಿ ನೀನು. ಹೆಂಡತಿ ಬಂದಿಂದ ಭಾಳ ಕಲ್ತಿ ತಗೋ. ಏನೇನು ಕಲಿಸ್ಕೊಟ್ಟಾಳ ಏನೇ ನಿನಗೆ, ಇನ್ನೂ ಏನೇನು ತುತ್ತಿ ಊರು ಓದಾಳ ಏನ? ಹೆಂಡತಿ ಮಾತು ಕೇಳ್ಕೊಂಡು ನನಗೂ ಇದ್ರ ಮಾತಾಡಕತ್ತೇನೆ ನೀನು. ಯಾಕೆ ಏನಂತ ಮಾತಾಡ್ತೀವ ನೀನು? ಅವರು ಬೇಕಂತ ಕಾಲ್ ಕೆದಕೊಂಡು ಜಳ ತಗೊಂತಿರ್ತಾರ, ಅವ್ರ ಜೊತೆ ಏನು ಮಾತು? ಸುಮ್ಮಿರಿ. ನನ್ನ ಮಾತಂದ್ರೆ ದಾದ ಇಲ್ಲ, ಹೆಂಗೆ ಮಾಡ್ತಾಳ ನೋಡಿಕಿ. ನೋಡ್ಕೊಮ್ಮೆ ನನ್ನ ಫ್ರೆಂಡ್ ಬಂದಿದ್ಲ, ಆಕೆ ಇದ್ರಿಗೆ ಬಾಯಿ ಬಂದಂಗ ಮಾತಾಡ್ತಾ. ನೀನು ಹೆಂಡತಿಗೆ ಒಂದಿಟ್ಟು ಚಂದ ಒಂದು ಬುದ್ಧಿ ಹೇಳ. ಹೋಯ್ನಿ, ನೀನು ನನಗೆ ನಿಮ್ಮ ಗೆಳತಿ ಇದ್ರಿಗೆ ಮರ್ಯಾದೆ ಕೊಟ್ಟಿದ್ದೆ ಅಂದ್ರೆ ನಾನು ಮರ್ಯಾದೆ ಕೊಡ್ತಿದ್ದೆ. ನೀನ ನಾಯಿ ನರಿ ಅಂತ ಮಾತಾಡಕತ್ತಿ. ಮತ್ತು ನಮಗೂ ಸ್ವಾಭಿಮಾನ ಅನ್ನೋದು ಇರಂಗಿಲ್ಲನ? ಮತ್ತು ಅದಕ್ಕೆ ನಾನು ನೀನು ಮಾತಾಡ್ಬೇಕಾಯ್ತು. ನೀ ಮರ್ಯಾದೆ ಕೊಟ್ಟೆ ಅಂದ್ರೆ ನಾನು ಮರ್ಯಾದೆ ಕೊಡ್ತೀನಿ. ನಮ್ಮ ಮನ್ಯಾಗ ಇದ್ದಾಗ ನಾನು ನಿನಗೆ ಹಿಂಗೆ ಮಾಡೇನೆ ವೈನಿ? ನಾನು ಹಿಂಗೆ ನಾಯಿ ನರಿ ಅಂತಿದ್ನೆ ನಿನಗೆ? ನಮ್ಮ ಗೆಳತ್ಯಾರ ಇದ್ರಿಗೆ ಯಾವತ್ತಾದ್ರೂ ನಿನಗೆ ಅವಮಾನ ಮಾಡಿದ್ದೈತೆನ? ಹೇಳು, ಇಂಥ ದಿನ ಅವಮಾನ ಮಾಡಿ ನೀನು ಅಂತ ಹೇಳಿ ನೋಡೋಣ. ನಾನು ಯಾವತ್ತೂ ಹಂಗತಿ ಮಾಡಿಲ್ಲ. ಆದ್ರೆ ನೀನು ಎಲ್ಲರಿದ್ರಿಗೂ ನಾನು ಬಿಟ್ಟು ಕೊಡ್ತೀವಿ, ನನಗೆ ಬಾಯಿ ಬಂದಂಗೆ ಮಾತಾಡ್ತೀವಿ. ನಮಗೂ ಸ್ವಾಭಿಮಾನ ಅನ್ನೋದೈತಿ, ನಾವು ಅನ್ನಿಸ್ಕೊಳಕ್ಕಾಗಲ್ಲ. ಅದಕ್ಕೆ ನಾನು ಹೊಳ್ಳಿ ಮಾತಾಡ್ತೀನಿ ರೀ. ಅಲ್ಲಿ ಟ್ಯಾಬ್ಲೆಟ್ ಇಟ್ಟಿನಿ ನೋಡ್ತವ್ರಿ. ನೋಡ್ಕೊಮ್ಮೆ ಹೆಂಗೆ ಮಾತಾಡ್ತಾ ಆಕಿ. ನೀ ಏನು ಮಾತಾಡೋಣವಲ್ಲಿ, ಆಕಿ ಪರವಾಗಿ ಮಾತಾಡ್ತಿ. ಇದ್ರ ಮಾತಾಡ್ತಾ ಆಕಿ, ಅವು ಹಂಗೆ ಮಾತಾಡ್ತಾಳ. ನಾನು ಇಂಥದಕ್ಕೆ ಈಕಿ ಬ್ಯಾಡ ಅಂದಿದ್ದು. ನೋಡ್ಯಕ್ಕ, ನಾನು ಏನು ಮಾಡಲ್ಲ ಮಕ್ಕಲ್ಲ, ನನಗೂ ಗೊತ್ತಾಗುತ್ತೆ ಯಾರು ತಪ್ಪು ಯಾರು ಸರಿ ಅಂತೇಳಿ. ನೀವು ಪಾರುಗ ಕೂಡ ಚಂದ ನಡ್ಕೊಂಡು ಹೋದ್ರೆ ಆಕಿನೂ ನಿಮ್ಮ ಕೂಡ ಚಂದ ನಡ್ಕೊಂಡು ಹೋಗ್ಕಳ. ನೀವು ಆಕಿಗೆ ಹೆಂಗೆಲ್ಲ ಮಾತಾಡ್ತೀರಿ? ಆಕಿ ಕೂಡ ಎಷ್ಟು ಕೆಟ್ಟದಾಗಿ ನಡ್ಕೊಂತೀರಿ ನೀವು. ಮತ್ತು ಆಕಿ ಏನಾರ ಒಂದು ಮಾತನ್ನ ನಿಮ್ಮ ಸಿಟ್ಟು ಬರ್ತತನ? ಆಕೆ ಅನ್ನೋದ್ರಾಗ ಏನು ತಪ್ಪೈತಿ? ಪಾರು ನಿನಗೂ ಹಂಗೆ ಮಾಡ್ತಿದ್ಲನ ಅವ್ರ ತವ್ರ ಮನೆಯಾಗ ಇದ್ದಾಗ? ಏನು ಮಾತಾಡ್ತೀವ ಯಾಕ? ಎಲ್ಲಾನು ಸರಿ ಅನ್ನೋಕ್ಕಾಗಂಗಿಲ್ಲ. ನೀವು ಒಂದು ಸ್ವಲ್ಪ ಬದಲಾರಿ. ನೀವು ಚಂದಾಗಿದ್ರೆ ಆಕಿನೂ ಚಂದಾಗಿರ್ತಾಳ. ಆತ್ ತಗೋ, ಲಾಲೆ ಆಗಿ ಹೆಂಡತಿ ಗುಲಾಮ್ ಆಗಿ ಗೊತ್ತೈತಿ ನನಗೆ. ಆಕೆ ಏನು ತಿಳಿತಿರ್ವ ಏನು ತತ್ತಿ ಸಾಬಾಗಿ ತಗೋ. ನನ್ನ ಗಂಡ ಹಿಂಗೆಲ್ಲ ಅಂದ್ರೆ ಮತ್ತೆ ಪರಕಾಗತ್ತೆ ನೋಡ್ರಿ. ಸರಿಯಾಗಿ ಮಾತಾಡಕ್ಕೆ ಕಲೀರಿ ನೀವು. ಏನದು ಎಂಥ ಮಾತು ಮಾತಾಡೋದು? ಲಾಲೆ ಅಂತ, ತತ್ತಿ ಸಾಬ್ ಅಂತ, ಏನ್ರಿ ಕಲ್ತಾರಾಗಿ ಹಿಂಗೆ ಮಾತಾಡೋದು ನೀವು? ನಿಮ್ಮ ತಮ್ಮಗೆ ಹಿಂಗೆ ಮರ್ಯಾದೆ ಕೊಡೋದು? ಇಷ್ಟು ದಿನ ನೀವೇನಾರ ಮಾತಾಡಿರ್ಬೇಕು. ಇಷ್ಟು ದಿನ ಎಲ್ಲ ಚಂದಿತ್ತು. ಈಗ ಅವ್ರಿಗೂ ಮದುವೆ ಆಗೈತಿ. ಹಿಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ ನೋಡು. ಚಂದಾಗ ಮರ್ಯಾದೆ ಕೊಟ್ಟು ಮರ್ಯಾದೆ ತೋರಿ. ಅಯ್ಯವ ನಮ್ಮ ತಮ್ಮ, ನಾ ಬೇಕಾದಂತೀನಿ, ನಿಂದೇನು? ತಮ್ಮಂದ್ರೆ ಹಿಂಗೆಲ್ಲ ಮಾತಾಡೋದನ? ಮರ್ಯಾದೆ ಕೊಡಂಗಿಲ್ಲನ? ಅವ್ರು ಎಷ್ಟು ಬೈ ತುಂಬ ಅಕ್ಕ ಅಂತ ಕರೀತಾರ, ಎಷ್ಟು ಚಂದ ಮಾತಾಡ್ತಾರ. ಎರಡು ದಿನ ಚಂದಿತ್ತು ಮಾತಾಡೋದು, ಈಗ ನೋಡಿದ್ರೆ ಹಂಗತಿ ಮಾತಾಡ್ದನ? ಮರ್ಯಾದೆ ಕೊಡ್ರಿ ನನ್ನ ಗಂಡಗ. ಈಗ ಮದುವೆ ಆಗೈತೆ ಅವ್ರದ್ದು. ಅವ್ರೇನ ಸಣ್ಣ ಕೂಸಲ್ಲ. ಏನು ನಡಕತ್ತಿಲ್ಲ ಯಾವ ನೋಡ್ಬೇಕಿನ? ನಾನು ನಮ್ಮ ತಮ್ಮ ಬೇಕತ್ರ ಈಗ ನಾನು ಕೂಡ ಕಾಲ್ ಕೆದ್ಕೊಂಡು ಜಗಕ್ಕೆ ಬರ್ಬೇಕು? ಯಾಕೆ ಹೆಂಗೈತಿ ನಿನ್ನ ಮೈಗೆ? ಅವ್ರ ತಮ್ಮದನ, ಆಕೆ ಬೈತಾಳ, ಕಡಿಕ ಹಿಡ್ಕೊಂಡು ಒಂದು 2 ಕಪಾಳ ಗಡ್ಡಿ ಕೊಡ್ತಾಳ. ನಿಂದೇನು ನಡುವ? ತಪ್ಪು ಮಾಡಿದಾಗ ಬಡಿಲ್ರಿ, ನಾ ಬೇಡ ಅನ್ನಂಗಿಲ್ಲ. ಆದ್ರೆ ಸುಮ್ಮನೆ ಕೆಟ್ಟದಾಗಿ ಮಾತಾಡ್ತಾರಲ್ಲ, ಕೆಟ್ಟ ಪದ ಬಳಸ್ತಾರಲ್ಲ, ಎದಕ್ಕೆ ಅಂತ ಕೇಳ್ತೀನಿ ನಾ. ಎಲ್ಲ ಅಕ್ಕಂಗ್ಯಾರ ಅಣ್ತಂಬ್ರಿ ಹಿಂಗೆ ಮಾತಾಡ್ತಾರನ? ಮರ್ಯಾದೆ ಇಲ್ಲಾರ್ದಂಗೆ ಹಿಂಗೆ ಮಾತಾಡ್ತಾರನ ಎಲ್ಲಾರ? ಎಂಥ ಪದ ಬಳಸ್ತಾರ ನೋಡ್ರಿ. ತತ್ತಿ ಸಾಬ್ ಅಂತ, ಏನದ ಲಾಲೆ ಅಂತ, ಇಂಥವೆಲ್ಲ ಮಾತಾಡ್ತಾರ ಇವರು. ನಿಮಗೆ ಸರಿ ಬರ್ತತೇನ್ರಿ ಅತ್ತಿ ಇದು ಮಾತು? ನೋಡ್ಬಯ್ಯವ, ನಮ್ಮಿಬ್ರದ್ರ ನಡು ಈಕೆ ಎದಕ್ಕೆ ಬಂದ? ಏನು ಹೆಂಗೆ ಮಾತಾಡ್ತಾಳ ನೋಡ್ಬಿ? ನಾ ಏನು ತಪ್ಪು ಮಾತಾಡಿಲ್ಲ. ನನ್ನ ಗಂಡ ಏನು ಸಣ್ಣರಲ್ಲ ಅಂತ ಮಾತು ಮಾತಾಡ್ಸ್ಕೊಳಕ.
ಮಾತಾಡಿದ್ರೆ ಅನಿಸ್ಕೊಂತೀರ ನೀವು ಅಕ್ಕಂತೇಳಿ ಅವ್ರಿಗೂ ಅವ್ರದ್ದೇದಂತ ಮರ್ಯಾದೆ ಇರ್ತತಿ. ಅವ್ರು ಸುಮ್ಮನೆ ಇರ್ತಾರಂತೇಳಿ ಬಾಯಿ ಬಂದಂಗ ಮಾತಾಡೋದ ನೀವು? ಇಷ್ಟು ದಿನ ಮಾತಾಡಿರಿ, ಇನ್ನೊಂದ್ಸತಿ ಹಿಂಗತಿ ಮಾತಾಡಿರಿ ಲಾಲ್ಯ ಪಾಲ್ಯ ಹಂಗ ಹೊಲಸು ಶಬ್ದ ಮಾತಾಡ್ಸಿದ್ರಿ ಅಂದ್ರೆ ನಾ ಕೇಳಂಗೇ ಇಲ್ಲ. ಗುಮ್ಮನ ಗುಸ್ಗನ ಗತಿ ಹೆಂಗ್ ಕುಂತ ನೋಡಿ ಹೆಂತಿನ ಚೂ ಬಿಟ್ಟು ಆಕೆ ಬಾಯಿ ಬಂದಂಗ ಮಾತಾಡಕತ್ತಾಳ. ಇದ್ರ ಮಾತಾಡ್ತಾ ಕುಮ್ಯ ಸುಮ್ಮನೆ ಕುಂತಿಯಲ್ಲ ನೀನು ಗಾಡಗಮ್ ಕುಂತಂಗ. ಯಾಕ ತಪ್ಪು ನಿನ್ನ ಕಡೆ ಅದು? ಹಾಂ ಮತ್ತು ನಾ ಏನಂತ ಮಾತಾಡಲಿ ಹೇಳು? ನಿನ್ನ ಪರವಾಗಿ ಮಾತಾಡೋಕ್ಕಾಗುತ್ತಾ? ಅಲ್ಲೇಕ ಈಗ ನನ್ನ ಹೆಂಡತಿ ಇದ್ರಿಗೆ ನಾನು ಬೈದ್ರೆ ಮತ್ತು ಆಕೆ ಸಿಟ್ಟು ಬರೋಂಗಿಲ್ಲನ? ಅದು ಕೆಟ್ಟ ಪದ ಬಳಸಿದ್ರೆ ಆಕೆ ಸಿಟ್ಟು ಬರೋಂಗಿಲ್ಲನ? ಈಗ ಒಂದು ಉದಾಹರಣೆ ಹೇಳ್ತೀನಿ ಅಕ್ಕ. ಇದ ಪಾರುನ ಮಾವನ್ನ ನೀನು ಇದರಿಗೆ ಈಗೇನು ನೀನು ಪದಗಳನ್ನು ಬಳಸಿದಿಲ್ಲ ಅದ ಪದಾನ ಅಂದಿದ್ರೆ ನೀ ಸುಮ್ಮಿರ್ತಿದ್ದೇನ? ಕಪ್ಪಾಗಿಲ್ಲಕ್ಕ ಹೇಳು. ನನ್ಗೆಲ್ಲ ಗೊತ್ತೈತಾ ಹೆಂಡತಿ ಪರವಾಗಿ ಅಂತೆ. ಹೆಂಟ್ ಮಾತಾಡಿದೆಲ್ಲ ಮುಚ್ಕೊಳಕ ಇಷ್ಟೆಲ್ಲ ವೇದಾಂತ ಹೇಳೋದೇನು ಬೇಕಾಗಿಲ್ಲ. ನೋಡ್ಬೇವ ನಿನ್ನ ಮಗನ ಅವತಾರ ಹೆಂಡತಿ ಮಾತು ಕೇಳ್ಕೊಂಡು ಹೆಂಗ್ ಮಾತಾಡಕತ್ತ ನೋಡು. ನನಗೆ ಒಂದ ದಿನ ಇದ್ರ ಮಾತಾಡಿದ್ದಿಲ್ಲ. ಬಂದಾಳಿ ಕಿತಾಟಿ ಕಿತ್ತಿ ಈಕೆ ಕಲ್ಕಲ್ಸ ಕೊಡ್ತಾಳ. ಅದಕ್ಕೆ ನನ್ನ ಮಗ ಹಂಗತಿ ಮಾತಾಡಕತ್ತಾನ. ಮೊದ್ಲೇಕ ಒಂದ ದಿನ ಹಿಂಗತಿ ಮಾತಾಡಿದ್ದಿಲ್ಲ ಅವ್ರ ಅಕ್ಕಗ. ಆಕೆ ಏನಂದ್ರು ಅನ್ಸ್ಕೊಂಡು ಸುಮ್ಮನೆ ಇರ್ತಿದ್ದ. ಮದುವೆ ಮುಂಚೆ ಇಂಥವು ತತ್ತಿ ಸಾಬ ಹಂಗೆ ಹಿಂಗೆ ನಮ್ಮ ಅಕ್ಕ ಎಂದು ಬೇದೇ ಇಲ್ಲಲ್ಲ ಅವಾಗ. ಈಗ ನೀವು ಮದುವೆಯಾಗಿಂದ ಇಂಥ ಹೊಸ ಹೊಸ ಪದಗಳನ್ನು ಬಳಸಕತ್ತಾಳ ಅಕ್ಕ. ಅದಕ್ಕೆ ನಾನು ಮಾತಾಡ್ಬೇಕಾಗೈತಿ. ಅವಾಗಿಲ್ಲಾರ್ದ ಮಾತು ಈಗ ನೀವು ಇಂತಿಂಥ ಮಾತು ಬರೋವು. ಮುಗಿತ್ ತಗೋ, ನನ್ನ ಮಗನ್ನ ತಲೆ ತಿಕ್ಕಿ ಬಿಟ್ಟ, ಎಲ್ಲ ಮುಗಿಸಿ ಬಿಟ್ಟ. ಇನ್ನೊಂದಿಷ್ಟು ದಿನಕ್ಕೆ ನಮ್ಮನ್ನ ಮನೆ ಬಿಟ್ಟು ಹೊರಗೆ ಹಾಕೋದ್ರಾಗ ಏನು ಸಂಶಯ ಇಲ್ಲ. ನಡಿಯವ ನಡಿ, ಈ ಮನೆಯ ನಮ್ಗೇನು ಉಳ್ದತಿ ಮರ್ಯಾದೆ. ನಾ ಏನು ತಪ್ಪು ಮಾಡೇನಂತ ನನಗೆ ಅರ್ಥನ ಆಗ್ತಾ ಇಲ್ಲ. ನಾನು ಇವ್ರ ಜೊತೆ ಜಗಳಕ್ಕೂ ಹೋಗಂಗಿಲ್ಲ. ತಾವೇ ಕಾಲ್ ಕೆದರ್ಕೊಂಡು ಜಗಳಕ್ಕೆ ಬರ್ತಾರ, ಮತ್ತೆ ನನಗೆ ಅಂದ್ ಹೋಗ್ತಾರ. ನೋಡ್ಪಾರು, ನಮ್ಮ ಅವನ ಬಗ್ಗೆ ನಮ್ಮ ಅಕ್ಕನ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಅವ್ರಿಗೆ ನಿನ್ನ ಕಂಡ್ರೆ ಆಗಿ ಬರಂಗಿಲ್ಲ. ಅದಕ್ಕೆ ಒಟ್ಟು ಹಂಗೆ ಹಿಂಗೆ ಮಾಡಿ ನೀನು ಕೂಡ ಬೇಕಂತ ಜಗಳ ತಗೋಬೇಕಂತೇಳಿ ಹೊಂಚು ಹಾಕ್ಕೊಂಡು ಕುಂತಿರ್ತಾರ. ಅವರು ಬೇಕಂತ ನಿನ್ಗೆ ಸಿಟ್ಟಿಗೆ ಎಬ್ಸಕ್ಕೆ ಹಂಗತಿ ಮಾತಾಡ್ತಾರೆ. ನೀ ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಆರಾಮಾಗಿ ತಿನ್ನು, ಆರಾಮಾಗಿರು. ಅವ್ರು ಏನಂದ್ರೂ ತಲೆ ಕೆಡಿಸ್ಕೋಬೇಡ. ನೀನು ಅದನ್ನ ಮನಸ್ಸಿಗೆ ತೊಗೊಳಕ್ಕೆ ಹೋಗ್ಬೇಡ. ಅವ್ರು ಹಾಗೆ. ನಾನು ಇವ್ರ ಸುದ್ದಿಗೆ ಹೋಗಿರಂಗಿಲ್ಲ. ನಾನು ತಪ್ಪು ಮಾಡ್ದೇನ ಬೇಕಂತ ನನಗೆ ಅವಮಾನ ಮಾಡೋದು, ಹಾಸ್ಯಶ ಮಾತಾಡೋದು ಮಾಡ್ತಾರೆ. ನಮ್ಗೆ ಸಿಟ್ಟು ಬರಂಗಿಲ್ಲ ಏನು? ನನಗೂ ಮನ್ಸಿಗೆ ನೋವಾಗುತ್ತೆ. ಏನು ಮಾಡೋದು? ಏಟು ತಿಳಿಸಿ ಹೇಳಿದ್ರು ಅಷ್ಟ. ಮತ್ತು ಅಪ್ಪನೂ ಬೈತಾನೆ ಇಲ್ಲಿ ಇವ್ರಿಗೆ. ಅವ್ರ ಮಾತೆಲ್ಲ ತಲೆಗೆ ಹಚ್ಕೊಳಕ್ಕೆ ಹೋಗ್ಬೇಡ. ಆರಾಮಾಗಿರನ್ನಿ. ಮಾ ಇದಕ್ಕಿದ್ದಂಗೆ ಎಲ್ಲಿ ಹೊಂಟಿವಿ ನಾವು? ಏನು ಹೇಳಾರ್ದ ಕರ್ಕೊಂಬಂದ್ರಿ? ಎಲ್ಲ ಹೇಳ್ತೀನಿ ನಡಿ ಮಗನ. ನಂದು ಎಷ್ಟೊಂದು ಕೆಲಸ ಇತ್ತು ಹಾಸ್ಪಿಟ್ಲ್ ಒಳಗೆ. ಏನಮ್ಮ ನೀನು ನಿಂದ್ರಕ್ಕೆಲ್ಲ ಕರ್ಕೊಂಬಂದು ಅಂಥದ್ದು ಏನಿತ್ತು? ನೀ ಎಲ್ಲೇ ಹೋಗೋದಿತ್ತಂದ್ರೆ ಮನ್ಯಾಗ ಡ್ರೈವರ್ ಇದ್ರು ಅವ್ರನ್ನ ಕರ್ಕೊಂಡು ಹೋಗ್ಬೇಕಿಲ್ಲ, ನಾನೇ ಬೇಕಾಗಿತ್ತಾ? ಹೌದಪ್ಪ, ಎಲ್ಲದಕ್ಕೂ ಡ್ರೈವರ್ನ ಕರ್ಕೊಂಡು ಅಡ್ಡಾಡ್ತೀನಿ. ಮತ್ತು ಮಗ ಅಂತ ನೀ ಎದಕ್ಕದಿ? ಎಲ್ಲದಕ್ಕೂ ಡ್ರೈವರ್ನ ಕರ್ಕೊಂಡು ಅಡ್ಡಾಡಕ್ಕಾಗಿಲ್ಲಪ್ಪ. ಮನೆ ವಿಚಾರಕ್ಕೂ ಅವ್ರನ್ನ ಕರ್ಕೊಂಡು ಅಡ್ಡಾಡ್ಲೇನ? ಇಲ್ಲೇ ನೀನೇ ಬರಬೇಕಿತ್ತು, ಅದಕ್ಕೆ ನೀನು ಕರ್ಕೊಂಡು ಹೊಂಟೀನಿ. ಅದು ಎಲ್ಲಿಗೆ ಅಂತ ಹೇಳ್ತಾನೆ ಇಲ್ಲ ನೀವು? ನೀ ನಡಿ, ನಾ ಎಲ್ಲ ಹೇಳ್ತೀನಿ ಎಲ್ಲಿ ಕರ್ಕೊಂಡು ಹೊಂಟೀನಿ ಅಂತೆ. ಯಾವ ನೋಡಿದ್ರೆ ಹಾಸ್ಪಿಟ್ಲು ಬಿಟ್ರನ ಅಲ್ಲೇ ಮಕ್ಕೊಂಡ್ಬಿಡ್ತೀವಿ ರೋಗಿಗಳ ಮಗ್ಲನ. ಮನ್ಯಾಗ ಯಾರ ಹತ್ರನೂ ಏನು ಹೇಳ್ಬೇಡ ಅಂತಂದು. ಎದಕ್ಕಮ್ಮ? ಬಂದ ಮ್ಯಾಗ ಹೇಳೋಣ, ಆದ್ರೆ ಈಗ ಯಾರಿಗೂ ಬೇಡ. ಎಲ್ಲಿ ಕರ್ಕೊಂಡು ಹೊಂಟಿರಂತ ಗೊತ್ತಾಗವಲ್ದು ನನಗೆ. ನೀ ನಡಿಪಾ, ನಾ ಹೇಳಿದ ಪ್ಲೇಸಿಗೆ ನೀವು ಹೋಗಿ ನಿಂದಿರ್ಸ್ಬೇಕು ಗಾಡಿ ಅಷ್ಟೇ. ಅಲ್ಲಿ ಹೋದ್ಮ್ಯಾಗ ನಿನಗೆಲ್ಲ ಅರ್ಥ ಆಗುತ್ತೆ. ಸತೀಶ, ಫೋನ್ ಸ್ವಿಚ್ ಆಫ್ ಮಾಡು. ಮಾ, ನನ್ನ ಹಾಸ್ಪಿಟಲ್ನಾಗಿದ್ದ ಫೋನ್ ಬರ್ತಿರ್ತಾವೆ. ನಾ ಸ್ವಿಚ್ ಆಫ್ ಮಾಡಿದ್ನಿ ಅಂದ್ರೆ ಏನೋ ಎಮರ್ಜೆನ್ಸಿ ಕೇಸ್ ಇರ್ತತಿ. ಅವಾಗ ನಾನು ಹೇಳ್ಬೇಕಾಗತ್ತ. ನೀವು ಹಿಂಗತಿ ಅಂದ್ರೆ ಹೆಂಗೆ? ಆಯ್ತಾಯ್ತು, ಎಮರ್ಜೆನ್ಸಿ ಇತ್ತಂದ್ರೆ ಮಾತ್ರ ಫೋನ್ ಕಾಲ್ ಪಿಕ್ ಮಾಡ್ಬೇಕಾ? ಮತ್ತು ಮನೆಯವ್ರದಂಕ್ರು ಯಾರ್ದು ಫೋನ್ ಪಿಕ್ ಮಾಡಬೇಡ. ನಾ ಹೇಳ್ತೀನಿ ನೋಡಿ ಮತ್ತೆ. ಸರಿ ಆಯ್ತು ತಗೊಳ್ರಿ. ಅದು ಎಲ್ಲಿ ಕರ್ಕೊಂಡು ಹೊಂಟಾರೋ ಏನು? ಅಯ್ಯೋ ದೇವ್ರೆ, ಹಾಸ್ಪಿಟಲ್ ಕತಿ ಏನೋ. ನನ್ನ ಮಗಗೆ ತಂದೊಂದು ಜೀವನ ಐತೆ ಅನ್ನೋದು ನೆನಪು ಹಾರಿಬಿಟ್ಟಾನ. 3 ಹೊತ್ತು ಹಾಸ್ಪಿಟ್ಲ್, ಅದ ಮನೆ ಆಗ್ಬಿಟ್ಟತಿ ಅವಂಗೆ, ಅದ ಹೆಂಡತಿನೂ ಆಗ್ಬಿಟ್ಟತಿ.